ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಂಡೋಸ್ 10 ಸೆಟಪ್ ಮಾಡುವಾಗ ಇಲ್ಲಿ ನೋಡಿ ಒಂದು ಎರರ್ ಬರುತ್ತೆ. ಮೇಕಿಂಗ್ ಶ್ಯೂರ್ ಯುವರ್ PC ಹ್ಯಾಸ್ ಎನಫ್ ಸ್ಪೇಸ್. ಸೊ ಈ ಥರ ಎರರ್ ಬಂದಾಗ ನೀವು ನಿಮ್ಮ ಸಿಸ್ಟಮ್ದಲ್ಲಿ ಅಥವಾ ನೀವು ಇನ್ಸ್ಟಾಲೇಷನ್ ಮಾಡಿರುವಂಥ ಸಿಸ್ಟಮ್ದಲ್ಲಿ ಯಾವುದೇ ಥರ ನಿಮ್ಮ ಸಿಸ್ಟಮ್ ಫಾರ್ಮೆಟ್ ಮಾಡ್ದೇ ಸಿ ಡ್ರೈವು ಫುಲ್ಲಾಗಿದೆ. ಸೊ ಈ ಫುಲ್ಲಾಗಿರೋ ಸಿ ಡ್ರೈವನ್ನ ಸಿಸ್ಟಮ್ ಫಾರ್ಮೆಟ್ ಮಾಡ್ದೇ ನೀವು ನಿಮ್ಮ ಡ್ರೈವನ್ನು ಅಥವಾ ಸಿ ಡ್ರೈವಲ್ಲಿ ಸ್ಪೇಸ್ ಇಲ್ಲದೆ ಇರುವಾಗ ಅದನ್ನು ಯಾವ ಥರ ಸ್ಪೇಸ್ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ನೀವು ಸಿ ಡ್ರೈವನ್ನು ಸ್ಪೇಸ್ ಇನ್ಕ್ರೀಸ್ ಅಥವಾ ಸಿ ಡ್ರೈವ್ ಸ್ಪೇಸ್ ಹೆಚ್ಚಿಗೆ ಮಾಡಬೇಕು ಅಂತಂದರೆ ನಿಮಗೆ ಯಾವುದಾದ್ರೂ ಒಂದು ಎಂಪ್ಟಿ ಡ್ರೈವ್ ಇರಬೇಕು. ಇಲ್ಲಿ ನೋಡಿ ನಾನು ಮಾಡ್ಕೊಂಡಿದ್ದೀನಿ. ಎಫ್ ಡ್ರೈವ್ ಇದು 145 GB ಫ್ರೀ ಸ್ಪೇಸ್ ಇರುವಂಥ ಡ್ರೈವು ಎಂಪ್ಟಿ ಆಗಿದೆ. ಕಂಪ್ಯೂಟ್ರ್ ಮೇಲೆ ಆಪ್ಷನ್ ಮಾಡಿಬಿಟ್ಟು ಅಲ್ಲಿ ಮ್ಯಾನೇಜ್ ನೋಡಿ, ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ವಿಂಡೋ ಓಪನ್ ಆಗಿದೆ. ಸೊ ಇವಾಗ ಡಿಸ್ಕ್ ಮ್ಯಾನೇಜ್ಮೆಂಟಿಗೆ ಹೋಗಬೇಕು. ಸಿ ಡ್ರೈವ್ ಫುಲ್ ಲೋಡ್ ಆಗಿರೋದ್ರಿಂದ ಸ್ಲೋ ಆಗಿ ಇಲ್ಲಿ ಪ್ರೆಸ್ ಆಗ್ತಾ ಇದೆ. ನೋಡಿ ಇಲ್ಲಿ ಈ ಥರ ಓಪನ್ ಆಗುತ್ತೆ. ಡಿಸ್ಕ್ ಮ್ಯಾನೇಜ್ಮೆಂಟ್ ಆದ ನಂತರ ಇವಾಗ ನೋಡಿ ಸಿ ಡ್ರೈವು ಫುಲ್ ರೆಡ್ ಆಗಿ ತೋರಿಸ್ತಾ ಇದೆ. ಇಲ್ಲಿ ಕೂಡ ನೋಡಿ ಕೆಳಗಡೆ ತೋರಿಸ್ತಾ ಇದೆ. ಇಲ್ಲಿ ನೋಡಿ ಫಾರ್ಮ್ಯಾಟ್ ಅಂತ ಇದೆ. ನಾನು ಎಫ್ ಡ್ರೈವನ್ನು ಫಾರ್ಮ್ಯಾಟ್ ಮಾಡಿದ್ದೀನಿ. ಇವಾಗ ನೀವು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಸಿ ಡ್ರೈವು ಮತ್ತು ನೀವು ಎಕ್ಸ್ಟೆಂಡ್ ಮಾಡಬೇಕಾಗಿರುವಂಥ ಡ್ರೈವು ಅಂದರೆ ಎಂಪ್ಟಿ ಡ್ರೈವು ಅಕ್ಕಪಕ್ಕನೇ ಇರಬೇಕು. ಸಿ ಡ್ರೈವು ಮತ್ತು ಇನ್ಕ್ರೀಸ್ ಮಾಡುವಂಥ ಅನ್ಲೊಕೇಟೆಡ್ ಡ್ರೈವು ನೋಡಿ ಇಲ್ಲಿ ಈ ಡ್ರೈವು ಮತ್ತು ಎಫ್ ಡ್ರೈವ್ ಅಕ್ಕಪಕ್ಕ ಇದೆ. ಅದ್ರ ಪಕ್ಕನೇ ಸಿ ಡ್ರೈವ್ ಇದೆ, ಸಿ ಮತ್ತು ಎಫ್. ಸೊ ನಾನಿವಾಗ ಎಫ್ ಡ್ರೈವನ್ನು ಫಾರ್ಮ್ಯಾಟ್ ಮಾಡ್ತಾ ಇದ್ದೇನೆ. ಮಾಡಿದ ನಂತರ ನೋಡಿಲಿ ಈ ಥರ ಬಂದಿದೆ 146 GB ಅನ್ಲೊಕೇಟೆಡ್ ಅಂಥೇಳಿ. ನೋಡಿ ಎರಡು ಸಿ ಡ್ರೈವು ಮತ್ತು ಎಫ್ ಡ್ರೈವ್ ಎರಡು ಅಕ್ಕಪಕ್ಕ ಇದೆ. ಇವಾಗ ಸಿ ಡ್ರೈವ್ ಮೇಲೆ ಆಪ್ಷನ್ ಮಾಡಿಬಿಟ್ಟು ಎಕ್ಸ್ಪ್ಯಾಂಡ್ ಕೊಟ್ಟರೆ ಇಲ್ಲಿ ನಿಮಗೆ ಅನ್ಲೊಕೇಟೆಡ್ ಫೈಲ್ ತೋರಿಸುತ್ತೆ, ಅನ್ಲೊಕೇಟೆಡ್ ಡ್ರೈವು. ಸೊ ನಿಮಗೆ ಎಂಪ್ಟಿ ಡ್ರೈವಿಂದ ಸಿ ಡ್ರೈವಿಗೆ ಎಷ್ಟು GB ಬೇಕು ಅಷ್ಟನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಸರ್ಚಲ್ಲಿ ಹೋಗ್ಬಿಟ್ಟು ಕ್ಯಾಲ್ಕುಲೇಟ್ ಅಂತೇಳಿ ಟೈಪ್ ಮಾಡಿ ನಿಮಗೆ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ಇದರಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಮಾಡಿ ಆ್ಯಡ್ ಮಾಡಬೇಕಪ್ಪ ಅಂತಂದರೆ 1024 MB ಈಕ್ವಲ್ ಟು 1 GB. ಸೊ ಅದೇ ಥರ ನಾವಿಲ್ಲಿ 1024 MB ಈಕ್ವಲ್ ಟು ನಾನು ಇಲ್ಲಿ 50 GB ಆ್ಯಡ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮ್ಗೆ. ಇವಾಗ ನೋಡಿ ಇಲ್ಲಿ 51,200 ಆಗಿದೆ. ಸೊ ನಾನು ಇದನ್ನು ಈ ನಂಬರನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೇನೆ 51,200. ನಂತರ ನೆಕ್ಸ್ಟ್ ಕೊಡಿ, ನೆಕ್ಸ್ಟ್ ಫಿನಿಶ್. ನೋಡಿ ಇಲ್ಲಿ ನಮ್ಮ ಡ್ರೈವು ಇನ್ಕ್ರೀಸ್ ಆಗಿದೆ, 148 GB ಆಗಿದೆ. ಇವಾಗ ಇದು ಮೊದಲು ಇದು 100 GB ಇತ್ತು. ಸೊ ಇವಾಗ 148 GB ಆಗಿದೆ. ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೇನೆ ನೋಡಿ ಯಾವ ಥರ ಅಂಥೇಳಿ. ಇಲ್ಲಿ ರೆಡ್ ತೋರಿಸ್ತಾ ಇದೆ. ಒಂದು ಸತಿ ರಿಫ್ರೆಶ್ ಮಾಡಿ ಲೋಡ್ ಆಗುತ್ತೆ. ನೋಡಿ ಇಲ್ಲಿ 52 GB ಸ್ಪೇಸ್ ಕೂಡ ಇನ್ನೂ ಇದರಲ್ಲಿ ಉಳಿದಿದೆ. ಅಂದರೆ 100 GB ಯಲ್ಲಿ 52 GB ಸ್ಪೇಸು
ಖಾಲಿ ಆಗಿದೆ. ಅಂದರೆ ನಾವು ಇವಾಗ ಎಂಟಿ ಡ್ರೈವ್ ಇತ್ತು, ಆ ಡ್ರೈವಿನ ಸ್ಪೇಸನ್ನು ನಾನು ಇವಾಗ ಸಿ ಡ್ರೈವಲ್ಲಿ ಆ್ಯಡ್ ಮಾಡಿದ್ದೀನಿ. ನಾನು ಇನ್ನೊಂದು ಸತಿ ನಿಮಗೆ ರಿಪೀಟ್ ಮಾಡಿ ತೋರಿಸ್ತೇನೆ ನೋಡಿ ವೀಕ್ಷಕರೇ. ಫಸ್ಟು ಸಿ ಡ್ರೈವ್ ಮೇಲೆ ಆಪ್ಷನ್ ಮಾಡಬೇಕು. ಇಲ್ಲಿ ಎಕ್ಸ್ಪ್ಯಾಂಡ್ ವಾಲ್ಯೂಮ್ ಅಂತ ಇದೆ ನೋಡಿ, ನೆಕ್ಸ್ಟ್ ಮಾಡಿ. ಇಲ್ಲಿ ಅನ್ಲೊಕೇಟೆಡ್ ಫೈಲ್ನಲ್ಲಿ ಎಷ್ಟು ಜಿ ಬಿ ಇದೆಯೋ ಅಥವಾ ನಿಮಗೆ ಎಷ್ಟು ಜಿ ಬಿ ಆ್ಯಡ್ ಮಾಡಬೇಕೋ 1024 MB = 1 GB ಇರುತ್ತೆ. ಸೊ ನಿಮ್ಗೆ ಎಷ್ಟು ಜಿ ಬಿ ಆ್ಯಡ್ ಮಾಡಬೇಕು ಅದನ್ನು ನಾವಿಲ್ಲಿ 1024 MB × 20 GB. ನಾನಿವಾಗ ಇಲ್ಲಿ ಮತ್ತೆ ರಿಪೀಟ್ ನಿಮಗೆ 20 GB ಆ್ಯಡ್ ಮಾಡಿಸಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಅನ್ಲೊಕೇಟೆಡ್ ಫೈಲು 76 GB ಉಳಿದಿದೆ. ನಂತರ ಸಿ ಡ್ರೈವು 168 GB ಆಗಿದೆ. ನಂತರ ನಿಮಗೆ ಇಲ್ಲಿ ಸಿ ಡ್ರೈವು ಅಲ್ಲಿ ಇನ್ನೂ ಲೋಡ್ ಆಗಿರೋ ತೋರಿಸಿಲ್ಲ. ಒಂದು ಸತಿ ರಿಫ್ರೆಶ್ ಮಾಡಿ, ಅಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸುತ್ತೆ. ನಾನು ನಿಮಗೆ ಪರ್ಟಿಕ್ಯುಲರ್ಲಿ ಇಂಡಿಕೇಶನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ಇನ್ಕ್ರೀಸ್ ಆಗಿದೆಯೋ ಇಲ್ಲೋ ಅಂತೇಳಿ ತಿಳ್ಕೊಬೋದು ನೋಡಿ. ರಿಫ್ರೆಶ್ ಮಾಡಿ, ಇಲ್ಲಿ 168 GB ಆಗಿದೆ, 72 GB ಫ್ರೀ ಸ್ಪೇಸಲ್ಲಿ ಇದೆ ನೋಡಿ ವೀಕ್ಷಕರೇ. ಮತ್ತು ನಿಮಗೆ ಅನ್ಲೊಕೇಟೆಡ್ ಫೈಲನ್ನು ನೀವು ಇನ್ನೊಂದು ಡ್ರೈವ್ ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು, ಯಾಕಂದರೆ ಅದು ವೇಸ್ಟ್ ಆಗಬಾರ್ದಲ್ವ. ಸೊ ನಾನು ಇವಾಗ ನನ್ನ ಕೆಲಸ ಮುಗಿದಿದೆ, ಸೊ ಹಾಗಾಗಿ ನಾನು ಇನ್ನೊಂದು ಡ್ರೈವನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ವೀಕ್ಷಕರೇ, ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ನಿಮಗೆ ಈ ವಿಡಿಯೋದ ಮೇಲೆ ಏನಾದರೂ ಡೌಟ್ ಇದ್ದರೆ, ಕ್ವಶನ್ ಇದ್ದರೆ ನನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ. ಸೊ ನೀವು ಅಲ್ಲಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ವೀಕ್ಷಕರೇ. ಜೈ ಹಿಂದ್.